ಇಲ್ಲಿ ನಮ್ಮ ಜಂಕ್ಷನ್ ಅಲ್ಲಿ ಸಿಟಿಯಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಎಲ್ಲರಿಗೂ ಗೊತ್ತಾಗುವ ಹಾಗೆ ನಾವೊಂದು ಬೀದಿ ನಾಟಕವನ್ನು ಮಾಡ್ತಾ ಇದ್ದೇವೆ, ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸೊ ಹಾಗೆ ಹೋಗ್ತೇವೆ. ಸ್ವಚ್ಛತಾ ಪಖವಾಡ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ. MRKL ಸಂಸ್ಥೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಕಂಪನಿಯಲ್ಲಿ ಜುಲೈ 1ರಿಂದ 15ರವರೆಗೆ ಸ್ವಚ್ಛತಾ ಪಖವಾಡವನ್ನು ಸೆಲೆಬ್ರೇಟ್ ಮಾಡ್ತೇವೆ. ಆ ಸ್ವಚ್ಛತಾ ಪಖವಾಡದಲ್ಲಿ ಅಂದರೆ ಸ್ವಚ್ಛತೆ ಬಗ್ಗೆ ಇಂಪಾರ್ಟೆನ್ಸ್ ಅರಿವನ್ನು ಮೂಡಿಸಲಿಕ್ಕೋಸ್ಕರ ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಫಸ್ಟ್ ದಿನ ಪ್ಲೆಜ್ ತೆಗೆದುಕೊಳ್ಳೋದು, ಸೆಕೆಂಡ್ ದಿವಸ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಹತ್ತಿರದ ಸ್ಕೂಲಲ್ಲಿ ಮಾಡಿದ್ದೇವೆ. ಮೂರನೇ ದಿವಸ ಎಂಡನ್ ಸಲ್ಪನ್ ಮಕ್ಕಳಿಗೆಲ್ಲ ಕಿಟ್ಟನ್ನು ಕೊಡುವಂಥದ್ದು. 4ನೇ ದಿವಸ ನಾವು ಇದು ಮೆಡಿಕಲ್ ಕ್ಯಾಂಪು, ಅದೇ ಥರ ಇನ್ನೊಂದು ದಿವಸ ನಿನ್ನೆ ಆಶಾ ಕಾರ್ಯಕರ್ತರಿಗೆ ಸ್ವಚ್ಛತಾ ಕಿಟ್ ಕೊಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಥರ ಇವತ್ತು 11ನೇ ದಿವಸ. ಇವತ್ತು ನಾವು ಇದು ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಇದು ನಾಟ್ ಓನ್ಲಿ ಸ್ಕೂಲಲ್ಲಿ ಮತ್ತು ಪಬ್ಲಿಕ್ಗೂ ಸಹ ಸ್ವಚ್ಛತೆ ಬಗ್ಗೆ ಒಂದು ಅರಿವನ್ನು ಮೂಡಿಸಲಿಕ್ಕೆ ನಾವು ನಮ್ಮ ಯೂನಿವರ್ಸಿಟಿ ಕಾಲೇಜ್ ಇಲ್ಲಿ ಕಾವೂರನ್ನು ಕೇಳಿದಾಗ ಮೇಡಮ್ ಅವರು ಪ್ರಿನ್ಸಿಪಾಲ್ ತುಂಬ ಆತ್ಮೀಯತೆಯನ್ನು ಒಪ್ಪಿಕೊಂಡ್ರು. ಅವರಿಗೆ ಈ ಕಾರ್ಯಕ್ರಮ ಕೇಳಿದಾಗ ಓಕೆ ಮಾಡಿ, ನಮ್ಮ ಸ್ಕೂಲಲ್ಲಿ ಮಾಡಿ ಅಂತೇಳಿ ನಮಗೆ ಅವಕಾಶನ ಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟೋದಕ್ಕೆ ಮೊದಲನೇದಾಗಿ ನಾನು ಪ್ರಿನ್ಸಿಪಾಲಿಗೆ ಧನ್ಯವಾದವನ್ನು ಹೇಳ್ತೇನೆ. ಅದೇ ಥರ ಈ ಕಾರ್ಯಕ್ರಮ ಮೇಯ್ನಾಗಿ ಸ್ವಚ್ಛತಾ ಅಂದರೆ ಗಾಂಧೀಜಿಯವರು ಕಂಡಂತಹ ರಾಮರಾಜ್ಯದ ಕನಸನ್ನು ನನಸು ಮಾಡೋದು ನಮ್ಮೆಲ್ಲರ. ಅದೆಲ್ಲ ಸ್ಟಾರ್ಟಿಂಗ್ ಎಲ್ಲಿ ಆಗೋದು ಮಕ್ಕಳಿಂದ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಸೊ ಅದಕ್ಕೋಸ್ಕರ ನೀವು ಅರಿತುಕೊಂಡ್ರೆ ಇದನ್ನು ಬೇರೆಯವರಿಗೆ ತಿಳಿಸ್ಬೋದು. ಸೊ ಅದಕ್ಕೋಸ್ಕರ ನಾವು ಸ್ಕೂಲಲ್ಲಿ ಇದನ್ನು ಏರ್ಪಡಿಸಿದ್ದೇವೆ. ಸೊ ಅದಕ್ಕೋಸ್ಕರ ಈ ಜಾಥಾ ನಾವು ಇಲ್ಲಿಂದ ಹೊರಟು ಕಾವೂರು ತನಕ ಹೋಗ್ತೇವೆ. ಅಲ್ಲಿ ಸ್ಟ್ರೀಟ್ ಪ್ಲೇ ಜನಗಳಿಗೊಂದು ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮ. ಸೊ ಎಲ್ಲರಿಗೂ ಸಹ ಶುಭವಾಗಲಿ ಇದರ ಕಾರ್ಯಕ್ರಮ. ಸಹಯೋಗದಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ನಿಮ್ಮಿಂದ ನಡೆಯಲಿದೆ. ನಮ್ಮದು ಸಹಯೋಗ ಮಾತ್ರ, ನಿಮ್ಮಿಂದ, ನೀವು ವಿದ್ಯಾರ್ಥಿಗಳು. ಯಾಕಂದರೆ ಸ್ವಚ್ಛತೆಯ ಪಾಠ ಚಿಕ್ಕಂದಿಂದಲೇ ಬರಬೇಕು ಅಲ್ವಾ? ನೀವು ಕಸ ಕಡ್ಡಿ ಎಲ್ಲಿ ಹಾಕಬೇಕು ಅದು ಇದು ನಿಮ್ಮನ್ನು ನೋಡಿ ಉಳಿದವರು ಕಲಿಯುವಾಗೆ ಇರಬೇಕು ನಿಮ್ಮ ನಡತೆಗಳು. ಹಾಗಾಗಿ ಇವತ್ತು ನಾವು ನಮ್ಮ ಕಾವೂರು ಪರಿಸರದ ಜನತೆಗೆ ಈ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ತಿಳುವಳಿಕೆ ಮೂಡಿಸುವಂತಹ ಕಾರ್ಯಕ್ರಮ. ಹಾಗಾಗಿ ನೀವೆಲ್ಲರೂ ಇದರಲ್ಲಿ ಭಾಗವಹಿಸ್ತಿದ್ದೀರಿ. ಜೊತೆಗೆ ನಾವು ಮಾತ್ರ ರಸ್ತೆಯಲ್ಲಿ ಹೋಗುವುದಲ್ಲ, ಬೇರೆಯವರು ಇರ್ತಾರೆ, ವಾಹನಗಳು ಇರ್ತವೆ. ಹಾಗಾಗಿ ನಿಮ್ಮ ಸುರಕ್ಷತೆ, ನಮ್ಮ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು. ಏನಂದ್ರೆ ರಸ್ತೆಯಲ್ಲಿ ಓಡದೆ ನಿಧಾನವಾಗಿ, ಎರಡೇ ಲೈನಲ್ಲಿ ನೂಕುನುಗ್ಗಲು ಮಾಡದೆ ನಿಧಾನವಾಗಿ, ಬೇರೆಯವರಿಗೆ ನೋಡುವವರಿಗೆ ನಿಮ್ಮ ನಡೆ ಮಾದರಿಯಾಗಿರ್ಬೇಕು. ನಾವೆಲ್ಲರೂ ಇದರಲ್ಲಿ ಜೊತೆಯಾಗೋಣ. ಥ್ಯಾಂಕ್ ಯು.
ಹಸಿರು ವಿಲೇವಾರಿ ಮಾಡೋರು
ಮನಿ ಮನಿಗೆ ಬರ್ತಾರ. ನಾವು ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸಗಳನ್ನ ಬೇರೆ ಬೇರೆ ಮಾಡ್ಕೊಟ್ಟು ಅವ್ರು ತಗೊಂಡ್ ಹೋಗ್ತಾರಿಲ್ಲ. ಇದರಿಂದ ನಮ್ಮ ಮನೆನೂ ಸ್ವಚ್ಛ, ನಮ್ಮ ಬೀದಿನೂ ಸ್ವಚ್ಛ. ಅಕ್ಕ ಏನಾಯ್ತಕ್ಕ? ಅಯ್ಯೋ ನೋಡಂತ ಹಾಲು ಕೊಡೋದಣ್ಣ, ಈಗ ನನ್ಗೆ ಅದೊಂದೇ ಚಿನ್ನಿತ್ತಣ್ಣ. ಅಕ್ಕ, ನಿಮ್ಮ ಹಸು ಬೀದಿ ಬದಿಯಲ್ಲಿರುವ ಕಸಗಳನ್ನು ತಿಂದು ಹೊಟ್ಟೆ ಹುಣ್ಣಾಗಿ ಸತ್ತೋಗಿದೆ. ನನ್ನ ಇವಾಗಿ ನನ್ನ ಹಸು ಸತ್ತೋಯ್ತಾರಪ್ಪ, ಇದಕ್ಕೆ ಯಾರು ಹೊಡೆಯಪ್ಪ? ಅಕ್ಕ ಹಾಗೂ ನಮ್ಮ ಪರಿಸರಕ್ಕೂ ತೊಂದರೆ. ಹೌದಕ್ಕ, ಹೀಗೆ ವಿಲೇವಾರಿ ಬೀದಿಯು ಸ್ವಚ್ಛ, ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ. ಸಂರಕ್ಷಣೆ ಬಗ್ಗೆ ನಿಮಗೆ ಪಾಠ ಮಾಡಲು ಬಂದಿದ್ದೇನೆ. ಬೀದಿ ಬದಿ ಕಸ ಹಾಕುವುದರಿಂದ ಏನೆಲ್ಲ ಸಮಸ್ಯೆ ಆಗುತ್ತದೆ ಎಂಬುದರ ಬಗ್ಗೆ ತಿಳಿ ಮಾತನ್ನು ಹೇಳಿಕೊಡುತ್ತೇನೆ. ಸರ್, ಪರಿಸರ ಸಂರಕ್ಷಣೆ ಅಂದರೆ ಏನು ಸರ್? ಪರಿಸರ ಸಂರಕ್ಷಣೆ ಎಂದರೆ ಕಸದವರಿಗೆ ಒಪ್ಪಿಸುವುದು. ಸರ್, ನಾವು ಮನೆಯಲ್ಲಿ ಕಸವನ್ನು ರೋಡಲ್ಲೇ ಬಿಸಾಕ್ತೇವೆ. ಅದಕ್ಕೆ ನಮ್ಮನೆ ಕ್ಲೀನ್. ಹೌದ್ರಿ ಸರ್, ಹೌದು. ಯಾಕಂದ್ರೆ ನಮ್ಮ ಕಾವರ್ ಮಂದಿ ನೋಡ್ರಿ, ಮುಂಜಾನೆ ಎದ್ದು ಕೂಡ ಹಿಮಾಲ್ ಹಾಕೋತಾರ, ತಂಬಾಕು ಹಾಕೋತಾರ, ದಾರು ಕುಡಿತಾರ ತಮ್ಮಗಳು ಹಾಗೂ ವೃದ್ಧರು, ಮಹಿಳೆಯರು ನಡೆದಾಡುತ್ತಾರೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆದರೆ ಗಲೀಜಾಗಿ ರೋಗ ರುಜಿನಗಳು ಬಂದು ಬಿಡುತ್ತವೆ. ಆದ್ದರಿಂದ ಕಸವನ್ನು ವಿಲೇವಾರಿ ಮಾಡಿ ನಿರ್ವಹಣೆ ಮಾಡಿದರೆ ನಮ್ಮ ಪರಿಸರವು ಸ್ವಚ್ಛವಾಗಿರುತ್ತದೆ. ನಮ್ಮ ಕೇಳಿ ಕಾಲೇಜು ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಪರಿಸರ ಸಂರಕ್ಷಣೆಯ ಕುರಿತು MRPL ಅವರ ಸಹಯೋಗದೊಂದಿಗೆ ಇಂದು ನಿಮ್ಮ ಮುಂದೆ ಕಿರು ಬೀದಿ ನಾಟಕವನ್ನು ಪ್ರದರ್ಶಿಸಿದ್ದೇವೆ. ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಸರ್ವರಿಗೂ ಹೃತ್ಪೂರ್ವಕ ವಂದನೆಗಳು. ಒತ್ತು ನೀಡಬೇಕು. ಇದು ನಮ್ಮ ಸಾರ್ವಜನಿಕರಲ್ಲಿ ಈ ಒಂದು ಜವಾಬ್ದಾರಿ ಮೂಡಿ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ MRPL ಸಂಸ್ಥೆ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು ಇಲ್ಲಿನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಇಂದು ಕಿರು ಬೀದಿ ನಾಟಕವನ್ನು ನಾವು ಇಲ್ಲಿ ಪ್ರದರ್ಶಿಸಿದ್ದೇವೆ. ದೇಶ ಸ್ವಚ್ಛವಾಗಿಟ್ಕೊಳ್ಬೇಕಾಗಿದ್ದು, ನಮ್ಮ ಪರಿಸರವನ್ನು ಕೂಡ ನೈರ್ಮಲ್ಯದಿಂದ ಇಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ನಾಗರಿಕ ಜವಾಬ್ದಾರಿ, ನಮ್ಮೆಲ್ಲರ ಹಕ್ಕು ಕೂಡ. ಯಾಕೆಂದರೆ ನಮ್ಮ ದೇಶಕ್ಕೆ ಬೇರೆ ಬೇರೆಯವರು ಬರಬೇಕಾದ್ರೆ ಆ ದೇಶದ ಸೌಂದರ್ಯ ಹಾಳು ಮಾಡುವಂಥದ್ದು ಇದೇ ಬೀದಿಯಲ್ಲಿರುವಂತಹ ಕಸ. ನಮ್ಮ ದೇಶದ ಪ್ರತಿಷ್ಠೆಗೆ ಕುಂದು ಕೊರತೆ ಧಕ್ಕೆ ಬರುವಂತಹ ಸಂದರ್ಭಗಳಿರುತ್ತೆ. ಅದೇ ರೀತಿ ಬೇರೆ ಬೇರೆ ಕಾಯಿಲೆಗಳು, ಕಸಾಲೆಗಳು ಕೂಡ ಈ ಒಂದು ಕಸ ಕಡ್ಡಿಯಿಂದ ಮನುಷ್ಯರಿಗೆ ಆಗತ್ತೆ. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಜನರು ಈ ಕಾಯಿಲೆಗಳಿಗೆ ಗೊತ್ತಾಗ್ಬಿಟ್ಟು ಇದರಿಂದ ಅನಿವಾರ್ಯವಾಗಿ ತಮ್ಮ ಕುಟುಂಬದವರನ್ನು, ತನ್ನ ಮಿತ್ರರನ್ನು ಕಳ್ಕೊಳ್ತಾರೆ. ಜವಾಬ್ದಾರಿ ಮೂಡಬೇಕು ಹಾಗೂ ಪರಿಸರ ರಕ್ಷಣೆಯ ಕಾಳಜಿ ನಮ್ಮೆಲ್ಲರಲ್ಲೂ ಇರಬೇಕು ಅಂತ ಹೇಳಿಬಿಟ್ಟು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಪ್ರಹಸನವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಅವಕಾಶ ಕಲ್ಪಿಸಿದಂತಹ MRPL ಸಂಸ್ಥೆಯವರು, ಜೊತೆಗೆ ಕಾವೂರು ಆರಕ್ಷಕ ಠಾಣೆ ಸಿಬ್ಬಂದಿಗಳೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ ಹೇಳಿಬಿಟ್ಟು MRPL ಸಂಸ್ಥೆಯವರಿಂದ ಕೇಳಿಕೊಳ್ತಿದ್ದೇನೆ. 15ರ ತಾರೀಕು ತನಕ ನಮ್ಮ ಸಂಸ್ಥೆ MRPL ಸಂಸ್ಥೆ ಒಂದು ಭಾರತ ದೇಶದ ಒಂದು ಆದೇಶ ಅಂತ ಹೇಳ್ಬೋದು. ಇದು 2014ರಿಂದ ಭಾಳ ಇಫೆಕ್ಟಿವ್ ಆಗಿ ಈ ಒಂದು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಾ ಬರ್ತಾ ಇದ್ದೇವೆ. ದೇಶದ ಎಲ್ಲ ಕಡೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಯಾವುದೆಲ್ಲ ಬರ್ತದೆ, ಇದರ ಭಾರತ ದೇಶದ ಸರ್ಕಾರದ ಅಂಗಸಂಸ್ಥೆಗಳು ಎಲ್ಲ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಸಂಸ್ಥೆಯು ಜುಲೈ 1ರಿಂದ 15 ತಾರೀಕು ತನಕ ಮಾಡ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಡ್ರೈವ್ ಅಂದರೆ ಒಂದು ನಾವು ಸಮಾಜಕ್ಕೆ ಒಂದು ಅವೇರ್ನೆಸ್, ಸ್ವಚ್ಛತೆಯ ಬಗ್ಗೆ ಒಂದು ಅವೇರ್ನೆಸ್ಸನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಅದನ್ನು ಕಾವೂರಿನ ಪದವಿ ಪೂರ್ವ ಕಾಲೇಜಿನ ಸಹಯೋಗದೊಂದಿಗೆ ಈ ದಿನ ಬಹಳ ಅಚ್ಚುಕಟ್ಟಾಗಿ ಕಾಲೇಜಿನ ಆವರಣದಿಂದ ಕಾವೂರು ಜಂಕ್ಷನ್ವರೆಗೆ ಅತ್ಯುತ್ತಮವಾಗಿ ಮಾಡಿಸಿಕೊಟ್ಟು ಹಾಗೂ ಬೀದಿ ನಾಟಕದೊಂದಿಗೆ ಬಹಳ ಚಂದವಾಗಿ ಮೂಡಿಬಂದಿದೆ ಬೀದಿ ನಾಟಕ ಕಾರ್ಯಕ್ರಮವು.
ಬೀದಿನಾಟಕದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಸ್ವಚ್ಛತೆಯ ಉದ್ದೇಶ ಏನೆಂದರೆ ನಮ್ಮ ಪರಿಸರ ಈಗಾಗಲೇ ಶಾಲೆಯ ಕಾಲೇಜಿನ ಉಪನ್ಯಾಸಕರು ಹೇಳಿದಂತೆ ನಾನು ಹೆಚ್ಚಾಗಿ ಹೇಳುವುದಿಲ್ಲ, ಅವರೆಲ್ಲ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಸ್ವಚ್ಛತೆ ನಮ್ಮ ಪರಿಸರವನ್ನು ನಾವು ಪ್ರಪ್ರಥಮವಾಗಿ ಸ್ವಚ್ಛತೆ ನಮ್ಮ ಮನೆಯಿಂದಲೇ ಶುರುವಾಗಬೇಕು. ಇದು ನನ್ನಿಂದಲೇ ಶುರುವಾಗಬೇಕು. ನಮ್ಮೆಲ್ಲರ ಕರ್ತವ್ಯ, ಅವರದ್ದು ನಂದಲ್ಲ ಅಂತ ಹೇಳಲಿಕ್ಕಿಲ್ಲ ಇಲ್ಲಿ ಯಾರು. ನನ್ನಿಂದಲೇ ಇದು ಶುರುವಾದರೆ ಮಾತ್ರ ಇದು ನಮ್ಮೆಲ್ಲರಿಂದ ಶುರುವಾಗುತ್ತದೆ ಅಂತ ಹೇಳುವ ಒಂದು ವಿಷಯ ಇದು. ಆದ್ದರಿಂದ ನಮ್ಮ ಪರಿಸರ, ನಮ್ಮ ಮನೆ ಸ್ವಚ್ಛವಾಗಿದ್ದರೆ ನಮ್ಮ ದೇಶವು ಖಂಡಿತವಾಗಿ ಸ್ವಚ್ಛತೆಯಿಂದ ಕೂಡಿರುತ್ತದೆ ಅಂತ ಹೇಳಲು ನಾನು ಈ ಸಮಯದಲ್ಲಿ ಇಚ್ಛಿಸ್ತೇನೆ. ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಂಸ್ಥೆಯು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ಇನ್ನು ಮುಂದೆಯೂ ಪ್ರತಿ ವರ್ಷವೂ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯು ಇದರ ಒಂದು ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತದೆ ಅಂತ ಹೇಳಲು ನಾನು ಇಲ್ಲಿ ಅದನ್ನು ಇಚ್ಛಿಸ್ತೇನೆ. ಆದ್ದರಿಂದ ನನ್ನ ಸಂಸ್ಥೆಯ ಪರವಾಗಿಯೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಕಾವೂರಿನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗೋ ಉಪನ್ಯಾಸಕರಾಗೋ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹಾಗೂ ಕಾವೂರಿನ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೆ MRPL ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಯಾಕಂದ್ರೆ ಮುಂದೆ ಸಾವಿರಾರು ಜನಾಂಗ ಈ ಭೂಮಿಯಲ್ಲಿ ಆಗಿ ಹೋಗಬೇಕಾಗಿದೆ. ಹಾಗಾಗಿ ನಾವು ಅವರಿಗೆ ಬಾಡಿಗೆ ಕೊಡಬೇಕು. ಬಾಡಿಗೆ ಯಾವ ರೂಪದಲ್ಲಿ ಕೊಡಬೇಕು ಅಂದರೆ ನಮ್ಮ ಪರಿಸರ, ಈ ಗಾಳಿ ಇರ್ಬೋದು, ಮಣ್ಣು ಇರ್ಬೋದು, ನೀರು ಇರ್ಬೋದು, ಎಲ್ಲವನ್ನೂ ಕೂಡ ಸ್ವಚ್ಛವಾಗಿ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕು. ಈ ಥರ ಸ್ವಚ್ಛವಾಗಿ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ನಾವು ಈಗಿಂದೀಗಲೇ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅದರಲ್ಲಿ ಮೇಯ್ನಾಗಿ ಬರುವಂಥದ್ದು ಪ್ಲಾಸ್ಟಿಕ್ ಒಂದು ಆಡು ಭಾಷೆಯಲ್ಲಿ ಹೇಳೋದಾದರೆ ಬ್ರಹ್ಮರಾಕ್ಷಸ ಅಂತೇಳಿ ಹೇಳ್ಬೋದು. ಅದು ಎಷ್ಟೋ ಕಾಲದವರೆಗೂ ಕೂಡ ಇದು ಏನೂ ಆಗೋದಿಲ್ಲ, ಮಣ್ಣಾಗಿ ಹೋಗೋದಿಲ್ಲ, ಅದು ಹಾಗೇ ಉಳ್ಕೊಳ್ತದೆ. ಹಾಗಾಗಿ ಮೂಕ ಪ್ರಾಣಿಗಳಿಗೆ ಇರ್ಬೋದು, ಅಥವಾ ಗಿಡ ಮರಗಳು ಇರ್ಬೋದು, ಅಥವಾ ನೀರಿನ ಸೆಲೆ ಇರ್ಬೋದು, ಇದೆಲ್ಲದಕ್ಕೂ ಕೂಡ ತೊಂದರೆ ಉಂಟಾಗ್ತದೆ. ಹಾಗಾಗಿ ಪರಿಸರ ಸ್ವಚ್ಛತೆ ಅನ್ನೋದು ನನ್ನಿಂದಲೇ ಶುರುವಾಗಬೇಕು ಅನ್ನೋ ಒಂದು ನೀವು ಕಲ್ಪನೆಯನ್ನು ಮಾಡಿಕೊಂಡು ಈ ರೀತಿ ಮುಂದೇನೂ ನಡ್ಕೊಡ್ತೀರಿ ಅಂತ ಹೇಳ್ತಾ